ಕುಮಾರಸ್ವಾಮಿ ಏನಾದರೂ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಸರ್? ಕುಮಾರಸ್ವಾಮಿ ಅವರು ಊಹಾಪೋಹ ಇದೆಲ್ಲ. ಒಂದು, ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲಲೇಬೇಕು ಅಂತ ಹೇಳಿದರೆ ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಮಂಡ್ಯ ಇರ್ಬೋದು, ಈವನ್ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲಿ ಬೇಕಾದಷ್ಟು ಕಡೆ ಅವ್ರನ್ನ ಕರೀತಾರೆ. ಅವಶ್ಯ ಬೇರೆ. ಆದರೆ ತೀರ್ಮಾನ ಮಾಡೋದು ಅದು ಮೋದಿಯವರು ಶಾ ಅವರು ಕುಮಾರಸ್ವಾಮಿಯವರು ನೀವು ಡೆಲ್ಲಿಗೆ ಬರಬೇಕು ಅನ್ನೋ ತೀರ್ಮಾನ ಮಾಡೋದು ಅವ್ರಿಗೆ ಸೇರಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಆ ರೀತಿಯ ಮಾತು ನಡೆದಿಲ್ಲ. ನನಗೆ ಗೊತ್ತಿರೋ ಹಾಗೆ ಊಹಾಪೋಹ ಇದೆ. ಅವ್ರನ್ನ ಡೆಲ್ಲಿಗೆ ತೊಗೊಂಡು ಕ್ಯಾಬಿನೆಟಲ್ಲಿ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಅಂತೇಳಿ ಅನ್ನೋ ಊಹಾಪೋಹ ಮಾತಿದೆ. ಆದರೆ ನನ್ನ ಮುಂದೆ ಅಂತ ಮಾತನಾಡಿದೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಸರ್? ಕುಮಾರಸ್ವಾಮಿಯವರು ಊಹಾಪೋಹ ಇದೆಲ್ಲ. ಒಂದು, ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲಲೇಬೇಕು ಅಂತ ಹೇಳಿದರೆ ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಮಂಡ್ಯ ಇರ್ಬೋದು, ಈವನ್ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲಿ ಬೇಕಾದಷ್ಟು ಕಡೆ ಅವ್ರನ್ನ ಕರೀತಾರೆ. ಅವಶ್ಯ ಬೇರೆ. ಆದರೆ ತೀರ್ಮಾನ ಮಾಡೋದು ಅದು ಮೋದಿಯವರು ಶಾ ಅವರು ಕುಮಾರಸ್ವಾಮಿಯವರು ನೀವು ಡೆಲ್ಲಿಗೆ ಬರಬೇಕು ಅನ್ನೋ ತೀರ್ಮಾನ ಮಾಡೋದು ಅವ್ರಿಗೆ ಸೇರಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಆ ರೀತಿಯ ಮಾತು ನಡೆದಿಲ್ಲ. ನನಗೆ ಗೊತ್ತಿರೋ ಹಾಗೆ ಊಹಾಪೋಹ ಇದೆ. ಅವ್ರನ್ನ ಡೆಲ್ಲಿಗೆ ತೊಗೊಂಡು ಕ್ಯಾಬಿನೆಟಲ್ಲಿ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಅಂತೇಳಿ ಅನ್ನೋ ಊಹಾಪೋಹ ಮಾತಿದೆ. ಆದರೆ ನನ್ನ ಮುಂದೆ ಅಂತ ಮಾತನಾಡಿದೆ. ಕುಮಾರಸ್ವಾಮಿ ಏನಾದರೂ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರೆ ಸರ್? ಕುಮಾರಸ್ವಾಮಿಯವರು ಊಹಾಪೋಹ ಇದೆಲ್ಲ. ಒಂದು, ಮೋದಿಯವರು ಏನು ಹೇಳ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಅವ್ರನ್ನ ಪಾರ್ಲಿಮೆಂಟಿಗೆ ನಿಲ್ಲಲೇಬೇಕು ಅಂತ ಹೇಳಿದರೆ ಅವ್ರು ಎಲ್ಲಿ ಬೇಕಾದರೂ ನಿಲ್ಬೋದು. ಅವ್ರಿಗೆ ಯಾವ ಸಮಸ್ಯೆ ಇಲ್ಲ. ಮಂಡ್ಯ ಇರ್ಬೋದು, ಈವನ್ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಎಲ್ಲಿ ಬೇಕಾದಷ್ಟು ಕಡೆ ಅವ್ರನ್ನ ಕರೀತಾರೆ. ಅವಶ್ಯ ಬೇರೆ. ಆದರೆ ತೀರ್ಮಾನ ಮಾಡೋದು ಅದು ಮೋದಿಯವರು ಶಾ ಅವರು ಕುಮಾರಸ್ವಾಮಿಯವರು ನೀವು ಡೆಲ್ಲಿಗೆ ಬರಬೇಕು ಅನ್ನೋ ತೀರ್ಮಾನ ಮಾಡೋದು ಅವ್ರಿಗೆ ಸೇರಿದ್ದು. ಆದರೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಆ ರೀತಿಯ ಮಾತು ನಡೆದಿಲ್ಲ. ನನಗೆ ಗೊತ್ತಿರೋ ಹಾಗೆ ಊಹಾಪೋಹ ಇದೆ. ಅವ್ರನ್ನ ಡೆಲ್ಲಿಗೆ ತೊಗೊಂಡು ಕ್ಯಾಬಿನೆಟಲ್ಲಿ ಮಂತ್ರಿ ಮಾಡಬೇಕು ಅಂತಿದ್ದಾರೆ ಅಂತೇಳಿ ಅನ್ನೋ ಊಹಾಪೋಹ ಮಾತಿದೆ. ಆದರೆ ನನ್ನ ಮುಂದೆ ಅಂತ ಮಾತನಾಡಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.